Hello students, welcome to another session of this relations and functions. This is session number 4. In this session, we will be discussing problems from exercise 2.3. So here is the first question. Which of the following relations are functions? Give reasons, and if it is a function, determine its domain and range. ಇಲ್ಲಿ ಕೆಲವೊಂದು ರಿಲೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅವು ಫಂಕ್ಷನ್ಸ್ ಆಗಿದೆಯಾ ಅಂತ ಹೇಳಬೇಕು ಮತ್ತು ಒಂದ್ ವೇಳೆ ಫಂಕ್ಷನ್ಸ್ ಆಗಿದ್ರೆ ಕಾರಣ ಕೊಡಬೇಕಾಗುತ್ತೆ, ಜೊತೆಗೆ ಡೊಮೇನ್ ಯಾವುದು ಮತ್ತು ರೇಂಜ್ ಯಾವುದು ಅನ್ನೋದನ್ನ ಹೇಳಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ರಿಲೇಷನ್ ಇದೆ. ಇಮೇಜ್ ಆಫ್ 2 is 1, ಇಮೇಜ್ ಆಫ್ 5 is 1, ಇಮೇಜ್ ಆಫ್ 8 is 1, ಇಮೇಜ್ ಆಫ್ 11 is 1, ಇಮೇಜ್ ಆಫ್ 14 is 1, ಇಮೇಜ್ ಆಫ್ 17 is 1. ನೋಡಿ, ಇಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಫಸ್ಟ್ ಎಲಿಮೆಂಟ್ಸ್ ಗೆ ಒಂದೇ ಇಮೇಜ್ ಇರಬಹುದು, ಓನ್ಲಿ ಒನ್ ಅಂಡ್ ಒನ್. ಓಕೆ, ಸೊ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇರೋದ್ರಿಂದ ದಿಸ್ ರಿಲೇಷನ್ ಇಸ್ ಎ ಫಂಕ್ಷನ್. ಇಲ್ಲಿ ನೋಡಬಹುದು ನೀವು, ಇಮೇಜ್ ಆಫ್ 2 is 1, ಇಮೇಜ್ ಆಫ್ 5 is 1, ಇಮೇಜ್ ಆಫ್ 8 is 1, ಇಮೇಜ್ ಆಫ್ 11 is 1, ಇಮೇಜ್ ಆಫ್ 14 is 1, and image of 17 is 1. So clearly this relation is a function. Okay, so you can write this relation is a function because ಕಾರಣ ಏನಂತ ಹೇಳಿದ್ರೆ every element of domain has one and only one image in codomain. ಇದರಲ್ಲಿರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ ಗೆ one and only one image ಇದೆ, that is 1. So this relation is a function. ಹಾಗಾದ್ರೆ ಡೊಮೇನ್ ಯಾವುದು ಅಂತಂದ್ರೆ set of first elements, that is 2, 5, 8, 11, 14, 17. ಮತ್ತು ರೇಂಜ್ ಅಂತಂದ್ರೆ ಓನ್ಲಿ ಸೆಟ್ ಕನ್ಸಿಸ್ಟಿಂಗ್ ನಂಬರ್ 1. ಸೊ ರೇಂಜ್ ಇಸ್ 1. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್. ದಿಸ್ ಒನ್, ಇಮೇಜ್ ಆಫ್ 2 is 1, ಇಮೇಜ್ ಆಫ್ 4 is 2, ಇಮೇಜ್ ಆಫ್ 6 is 3, ಇಮೇಜ್ ಆಫ್ 8 is 4, ಇಮೇಜ್ ಆಫ್ 10 is 5, and image of 12 is 6, and image of 14 is 7. ನಾವು ಅದನ್ನ ಏರೋ ಡಯಾಗ್ರಾಮ್ ಮೂಲಕ ಹಾಕಿದಾಗ ಯು ವಿಲ್ ಗೆಟ್ ದಿಸ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿರ್ತಕ್ಕಂತ ಪ್ರತಿಯೊಂದು ಎಲಿಮೆಂಟ್ ಗೆ ಒಂದೇ ಒಂದು ಇಮೇಜ್ ಇರೋದು. ಇಮೇಜ್ ಆಫ್ 2 is 1, ಇಮೇಜ್ ಆಫ್ 4 is 2. ಸೊ ಹೀಗಾಗಿರೋದ್ರಿಂದ ದಿಸ್ ರಿಲೇಷನ್ ಇಸ್ ಅ ಫಂಕ್ಷನ್ ಬಿಕಾಸ್ every element of domain has one and only one image in codomain. ಹಾಗಾದ್ರೆ ಇದರ ಡೊಮೇನ್ ಯಾವುದು ಅಂತಂದ್ರೆ ಸೆಟ್ ಆಫ್ ಫಸ್ಟ್ ಎಲಿಮೆಂಟ್ಸ್, that is 2, 4, 6, 8, 10, 12, 14. ರೇಂಜ್ ಯಾವುದು ಅಂತ ಹೇಳಿದ್ರೆ ಇಮೇಜಸ್ 1, 2, 4, 5, 6, 7. yes, let's move on to another example. this ಒಂದು ರಿಲೇಷನ್ ನೋಡಿ, 1, 3, 1, 5, 2, 5. ಇದನ್ನ ಏರೋ ಡಯಾಗ್ರಾಮ್ ಹಾಕಿದಾಗ ನೋಡಿ ಏನ್ ಬರುತ್ತೆ, ಇಮೇಜ್ ಆಫ್ 1 is 3 and image of 1 is also 5. So clearly this relation is not a function because ಇಲ್ಲಿ 1 ಅನ್ನತ ಎಲಿಮೆಂಟ್ ಗೆ 2 ಇಮೇಜ್ ಬಂದಿದೆ. ಸೊ ಈ ತರ ಆಗಬಾರ್ದು. ಡೆಫಿನೇಷನ್ ಆಫ್ ಫಂಕ್ಷನ್ ಏನ್ ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ ದಿಸ್ ಡೊಮೇನ್ ಮಸ್ಟ್ ಹ್ಯಾವ್ one and only one image in codomain. ಸೊ ಇಲ್ಲಿ 1 ಅಂತಕ್ಕಂತ ಎಲಿಮೆಂಟ್ ಗೆ 2 ಇಮೇಜ್ ಇರೋದ್ರಿಂದ this relation is not a function. Okay, so since 1 corresponds to 2 different images, that is 3 and 5, hence this relation is not a function. So function ಆಗದೆ ಇರುವಾಗ no question of writing its domain and range. So this relation is not a function. Let's move on to another example. Question number 2. Find the domain and range of the following real functions. Okay, so ನಿಮಗೆ ರಿಯಲ್ ಫಂಕ್ಷನ್ಸ್ ಅನ್ನು ಡಿಫೈನ್ ಮಾಡಿದ್ದಾರೆ ನೋಡಿ. ಫಸ್ಟ್ ಒನ್, f of x equals to minus of mod x. ಈ ಫಂಕ್ಷನ್ ನ ಡೊಮೇನ್ ಯಾವುದು ಮತ್ತು ರೇಂಜ್ ಯಾವುದು ಅನ್ನೋದು ನೀವು ಹೇಳಬೇಕಾಗಿದೆ. ಡೊಮೇನ್ ಅಂದ್ರೆ ಏನು, ಯಾವೆಲ್ಲ ವ್ಯಾಲ್ಯೂಸ್ ಅನ್ನ ಇನ್ಪುಟ್ ಆಗಿ ಅದು ಸ್ವೀಕಾರ ಮಾಡುತ್ತೆ. ಅಂದ್ರೆ ಎಕ್ಸ್ ಅನ್ನು ಏನೇನು ನೀವು ರಿಪ್ಲೇಸ್ ಮಾಡಬಹುದು. ಓಕೆ, ಸೊ ರಿಪ್ಲೇಸ್ ಮಾಡಿದಾಗ ಕರೆಸ್ಪಾಂಡಿಂಗ್ ಒಂದು ಔಟ್ಪುಟ್ ಬರಬೇಕು. ಸೊ ಅಂಥ ಇನ್ಪುಟ್ ವ್ಯಾಲ್ಯೂಸ್ ಅನ್ನೆಲ್ಲ ನಾವು
ಡೊಮೇನ್ ಸೆಟ್ ಅಲ್ಲಿ ಬರಿತೀವಿ. ಓಕೆ, ಸೊ ಈ ಮೈನಸ್ ಮಾಡ್ ಎಕ್ಸ್ ಅಂದ್ರೆ ನೀವು ಎಕ್ಸ್ ಅನ್ನು ಯಾವುದೇ ರಿಯಲ್ ನಂಬರ್ ಕೊಡಿ. ಓಕೆ, ಯಾವುದೇ ರಿಯಲ್ ನಂಬರ್ ಕೊಟ್ಟಾಗ ಕರಸ್ಪಾಂಡಿಂಗ್ ಒಂದು ರಿಯಲ್ ನಂಬರ್ ಬಂದೇ ಬರುತ್ತೆ, ಒಂದು ಔಟ್ಪುಟ್ ಬಂದೇ ಬರುತ್ತೆ. ಅದು ಯಾವ್ದನ್ನ ನೋಡೋಣ. ಸೊ ಅದಕ್ಕೆ ಇಲ್ಲಿ ಇನ್ಪುಟ್ ಆಗಿ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಯಾವುದೇ ರಿಯಲ್ ನಂಬರ್ ಕೊಡ್ಬೋದು. ಅದಕ್ಕೆ ಇದರ ಡೊಮೇನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಹಾಗಾದ್ರೆ ಔಟ್ಪುಟ್ ಏನ್ ಬರುತ್ತೆ, ನೀವು ಯಾವುದೇ ರಿಯಲ್ ನಂಬರ್ ನ ಕೊಟ್ಟಾಗ ಔಟ್ಪುಟ್ ಏನ್ ಬರುತ್ತೆ ಅದು ಹೇಳ್ಬೇಕು ನೀವು. ದಟ್ ಈಸ್ ಇಟ್ಸ್ ರೇಂಜ್. ಇಲ್ಲಿ ಗಮನಿಸಬೇಕು, ನಮಗೆ ಇಲ್ಲಿ ಮೈನಸ್ ಆಫ್ ಮಾಡ್ ಎಕ್ಸ್ ಇದೆ. ಓಕೆ, ಸೊ ಮಾಡ್ ಎಕ್ಸ್ ಅನ್ನೋದೇನದು ಇಟ್ಸ್ ಅಬ್ಸಲ್ಯೂಟ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್. ಅಂದ್ರೆ ಇದ್ರ ವ್ಯಾಲ್ಯೂ ನೀವು ಎಕ್ಸ್ ಏನೇ ಕೊಟ್ಟರು ಇಟ್ಸ್ ಔಟ್ಪುಟ್ ಇಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಸೊ ಮಾಡ್ ಎಕ್ಸ್ ಅನ್ನೋದು ಪಾಸಿಟಿವ್ ಇದ್ರೆ ಅದಕ್ಕೆ ಒಂದು ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇದೇನ್ ಬರುತ್ತೆ, ನೆಗೆಟಿವ್ ರಿಯಲ್ ನಂಬರ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ ಔಟ್ಸೈಡ್ ಮೈನಸ್ ಇರೋದ್ರಿಂದ ನೀವು ಮಾಡ್ ಒಳಗಡೆ ಏನೇ ಕ್ವಾಂಟಿಟಿ ಹಾಕಿದ್ರೆ, ಏನೇ ರಿಯಲ್ ನಂಬರ್ ಹಾಕಿದ್ರೆ ಇಟ್ಸ್ ಔಟ್ಪುಟ್ ವಿಲ್ ಬಿ negative. So that is why its range is set of negative real numbers ಜೊತೆಗೆ 0 ಹಾಕಿದಾಗ ಮಾತ್ರ 0 ಬರುತ್ತೆ. x ಏನಾದ್ರೂ 0 ಹಾಕಿದ್ರೆ ಆವಾಗ ನಿಮ್ಗೆ 0 ಬರುತ್ತೆ. ಸೊ ಅದಕ್ಕೆ ಈ 0 ಇಂದ ಸೇರಿಸಿಕೊಂಡು 0 ಇಂದ ಲೆಫ್ಟ್ ಸೈಡ್ಗೆ ಏನ್ ಬರುತ್ತೆ, ಔಟ್ಪುಟ್ ವ್ಯಾಲ್ಯೂಸ್ ಬರುತ್ತೆ. ನೀವು ಏನೇ x ಹಾಕಿದ್ರೆ 0 ಹಾಕಿದ್ರೆ 0 ಬರುತ್ತೆ, ನೀವು 1 ಹಾಕಿದಾಗ ಮೈನಸ್ 1 ಆಗುತ್ತೆ. ಓಕೆ, ಯಾಕಂದ್ರೆ ಈ ಮಾಡ್ ಒಳಗಡೆ 1 ಹಾಕಿದಾಗ 1 ಆಗುತ್ತೆ. ಸೊ ಔಟ್ಸೈಡ್ ಮೈನಸ್ ಇರೋದ್ರಿಂದ -1 ಆಗುತ್ತೆ. ಸೊ ಎಲ್ಲ ಔಟ್ಪುಟ್ ವ್ಯಾಲ್ಯೂಸ್ 0 ಇಂದ ಹಿಂದಕ್ಕಿನೇ ಬರ್ತವೆ. ಅದಕ್ಕೆ ದ ರೇಂಜ್ ಈಸ್ ದಿಸ್ -∞ ಟು ಕ್ಲೋಸ್ಡ್ ಇಂಟರ್ವಲ್, ದಟ್ ಈಸ್ 0 ಅನ್ನ ಸೇರಿಸಿಕೊಂಡು. ಓಕೆ, ಆಮೇಲೆ ಒಂದು ನೆನ್ಪಿಡ್ಬೇಕು ನೀವು, ಈ -∞ ಅಂತ ಹೇಳಿದ್ರೆ ಇದಕ್ಕೆ ಇದೇ ಬ್ರಾಕೆಟ್ ಹಾಕಬೇಕು. ಯಾಕಂದ್ರೆ -∞ ಅನ್ನೋದು ಇದು ಯಾವುದು ನಂಬರ್ ಅನ್ನ ರಿಪ್ರೆಸೆಂಟ್ ಮಾಡಲ್ಲ. ಓಕೆ, ಸೊ ಇಟ್ಸ್ ಅ ವೆರಿ ಲಾರ್ಜ್ ನಂಬರ್ ಟು ದ ಲೆಫ್ಟ್ ಆಫ್ 0 ಅಂತ. ಓಕೆ, ಸೊ ಅಂದ್ರೆ ವೆರಿ ಸ್ಮಾಲ್ ನಂಬರ್ ಅಂತ ಇದು. ಎಸ್, ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ದಿಸ್ f of x equals to square root of 9 minus x square. ಇದರ ಡೊಮೇನ್ ಯಾವುದು ಮತ್ತು ರೇಂಜ್ ಯಾವುದು ಅನ್ನೋದನ್ನ ಹೇಳಬೇಕಾಗಿದೆ. ನೋಡಿ, ಈ ಡೊಮೇನ್ ಅಂತಂದ್ರೆ ಇದ್ರ ಒಳಗಡೆ ಯಾವ್ದೆಲ್ಲ ಎಕ್ಸ್ ಅನ್ನು ಹಾಕಿದಾಗ ನಿಮ್ಗೆ ಒಂದು ರಿಯಲ್ ವ್ಯಾಲ್ಯೂಸ್ ಬರುತ್ತೆ ಅಂತ. ಯಾಕಂದ್ರೆ ಅದು ರಿಯಲ್ ಫಂಕ್ಷನ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಯಾವೆಲ್ಲ ರಿಯಲ್ ನಂಬರ್ ಅನ್ನ ನಾವು ಒಳಗಡೆ ಹಾಕಬಹುದು ಅಂತ. ಅದಕ್ಕೆ ನೋಡಿ, ದಿಸ್ ಫಂಕ್ಷನ್ ಇಸ್ ಡಿಫೈನ್ಡ್ ಫಾರ್ ಆಲ್ ರಿಯಲ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು -3. ನೋಡಿ, ಇಲ್ಲಿ x² ಅನ್ನೋದು ಇದು ಯಾವಾಗಲೂ ಪಾಸಿಟಿವ್ ಕ್ವಾಂಟಿಟಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಸ್ಕ್ವೇರ್ ಮಾಡ್ತಾ ಇದ್ರೆ ಇದು x² ಇಸ್ ಆಲ್ವೇಸ್ ಪಾಸಿಟಿವ್. ನೀವು ಎಕ್ಸ್ ಏನೇ ಹಾಕಿ, ಪಾಸಿಟಿವ್ ಹಾಕಿ, ನೆಗೆಟಿವ್ ಹಾಕಿ, ಅದನ್ನ ಸ್ಕ್ವೇರ್ ಮಾಡ್ತಾ ಇರೋದ್ರಿಂದ ಇಟ್ ಬಿಕಮ್ಸ್ ಆಲ್ವೇಸ್ ಪಾಸಿಟಿವ್. ಅದಕ್ಕೆ ನೀವು ಇಲ್ಲಿ ಏನಾದ್ರೂ 3 ಹಾಕಿದ್ರೆ, 3 ಹಾಕಿದಾಗ ಎಷ್ಟಾಗುತ್ತೆ, 3² ಆಗುತ್ತೆ. 3² ಅಂದ್ರೆ 9 ಆಗುತ್ತೆ. ಸೊ 9 - 0, 9 - 9 ಅಂದ್ರೆ 0 ಆಗುತ್ತೆ. ಓಕೆ, ಸೊ 3 ಬಿಟ್ಟು ಸ್ವಲ್ಪ ದೊಡ್ಡದು ಹಾಕಿದ್ರೆ, ನೀವು 3 ಬಿಟ್ಟು ಸ್ವಲ್ಪ ಏನಾದ್ರೂ 3.1 ಅಥವಾ 4 ಹಾಕಿದ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಏನಾದ್ರೂ 4 ಹಾಕಿದ್ರೆ 16 ಆಗುತ್ತೆ. 9 - 16 ಅಂದ್ರೆ -7 ಬರುತ್ತೆ. ಓಕೆ, ಸೊ ಅಂಡರ್ ರೂಟ್ -7 ಅಂದ್ರೆ ಇಟ್ ಇಸ್ ನಾಟ್ ಅ ರಿಯಲ್ ವ್ಯಾಲ್ಯೂ. ಓಕೆ, ಸೊ ಅಂಡರ್ ರೂಟ್ ಅಲ್ಲಿ ನೆಗೆಟಿವ್ ಬರಬಾರ್ದು. ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ರಿಯಲ್ ಫಂಕ್ಷನ್ಸ್. ಅದಕ್ಕೆ ಈ ಎಕ್ಸ್ ಅನ್ನೋದು ಏನಾಗಬಾರ್ದು, 3 ಇಂದ ಆಚೆ ಹೋಗಬಾರ್ದು. 3.1, 3.2 ಏನೇ ಹಾಕಿ ಇಲ್ಲಿ ನೀವು, ಅವಾಗ ರೂಟ್ ಒಳಗಡೆ ನೆಗೆಟಿವ್ ಬರುತ್ತೆ. ಅದಕ್ಕೆ ದ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗಿರಬೇಕು, 3 ಇಂದ ಈಚೆಗೆನೆ ಇರಬೇಕು. 2.9993 ಆದ್ರೂ ನಡೆಯುತ್ತೆ. 3 ಆದ್ರೆ 0 ಬರುತ್ತೆ. ಓಕೆ, ಸೊ ಅದಕ್ಕೆ ಎಕ್ಸ್ ಏನಿರಬೇಕು, ಲೆಸ್ ದನ್ ಆರ್ ಈಕ್ವಲ್ಸ್ ಟು 3. ಅದೇ ತರ ಎಕ್ಸ್ ಏನಾದ್ರೂ -3 ಇಂದ ಆಚೆ ಹೋದ್ರೆ, -4 ಹಾಕಿದ್ರೆ ಏನಾಗುತ್ತೆ ನೋಡಿ. ಇದರಲ್ಲಿ -4 ಹಾಕಿದಾಗಲೂ ಸಹಿತ ಏನಾಗುತ್ತೆ, -4² ಅಂದ್ರೂ 16 ಬರುತ್ತೆ. ಆವಾಗಲೂ 9 - 16 ಅಂದ್ರೆ -7 ಬರುತ್ತೆ. ಸೊ ಇವಾಗ್ಲೂ ಸಹಿತ ಇದೇನಾಗುತ್ತೆ, ರಿಯಲ್ ಆಗಲ್ಲ. ಅವಾಗ
when x is less than -3. ಸೊ ಅದಕ್ಕೆ ಏನಾಗಿರ್ಬೇಕು ಅಂತ ಹೇಳಿದ್ರೆ x ಅನ್ನೋದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -3 ಆಗಬೇಕು. -3 ಆದ್ರೂ ನಡೆಯುತ್ತೆ ಮತ್ತು -3 ಗಿಂತ ಜಾಸ್ತಿ ಆದ್ರ ಆಗಿರ್ಬೇಕು, ಅಂದ್ರೆ -2 -1 ಈ ತರ. ಆದ್ರೆ 3 ಅನ್ನ ಮೀರಬಾರ್ದು. ಅದಕ್ಕೆ ಇದರ ಡೊಮೇನ್ ಅನ್ನೋದು ಏನಿರಬೇಕು, ವಿದಿನ್ ದಿಸ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ -3 to 3. -3 ಇಂದ 3 ವರೆಗೆ ಯಾವುದೇ ವ್ಯಾಲ್ಯೂಸ್ ಅನ್ನ ನೀವು ಇದರಲ್ಲಿ ಪುಟ್ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ರಿಯಲ್ ವ್ಯಾಲ್ಯೂ, ಅದರ್ವೈಸ್ ಯು ವಿಲ್ ಗೆಟ್ some complex value. ಅದಕ್ಕೆ so the domain of this function is -3 to 3. yes, domain ಅಂದ್ರೆ ಇನ್ಪುಟ್ ವ್ಯಾಲ್ಯೂಸ್ ಏನೇನು ಕೊಡಬಹುದು ಅಂತ, so as to define the function. ಹಾಗಾದ್ರೆ ಈ ವ್ಯಾಲ್ಯೂಸ್ ಅನ್ನ ಇದರಲ್ಲಿ ಹಾಕಿದ್ರೆ ನಿಮಗೆ ಔಟ್ಪುಟ್ ಏನ್ ಬರುತ್ತೆ ಅನ್ನೋದರ ರೇಂಜ್ ಅಂತ ನೋಡಿ. ನಾನು ಏನಾದರೂ ಇಲ್ಲಿ 3 ಅಥವಾ -3 ಹಾಕಿದ್ರೆ ಇದು 9 ಆಗುತ್ತೆ. ಸೊ 9 - 9 is 0. ಅದಕ್ಕೆ 0 ಮಾತ್ರ ಬರುತ್ತೆ. ಆಮೇಲೆ ಅದರ ನಂತರ ನೀವು ಯಾವುದೇ ವ್ಯಾಲ್ಯೂ ಹಾಕಿ, ಈ -3 to 3 ಮಧ್ಯ ಅದರ ಗರಿಷ್ಠ ವ್ಯಾಲ್ಯೂ ಇಲ್ಲೇನಾದ್ರೂ 0 ಹಾಕಿದ್ರೆ ನೀವು 9 - 0 ಅಂದ್ರೆ 9 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 is 3 ಆಗುತ್ತೆ. ಇನ್ನು ಯಾವುದೇ ವ್ಯಾಲ್ಯೂ ಹಾಕಿದ್ರೆ ನಿಮಗೆ ಬರ್ತಕ್ಕಂಥ ವ್ಯಾಲ್ಯೂ ವಿದಿನ್ ದಿಸ್ ರೇಂಜ್ 0 to 3 ಈ ಇಂಟರ್ವಲ್ ಅಲ್ಲೇ ಬರೋದ್ರಿಂದ ರೇಂಜ್ ಆಫ್ ದಿಸ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0 to 3. ಇದನ್ನ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಂಡು ಕ್ಲೀನ್ ಆಗಿ ಇನ್ನೊಂದು ನೋಡೋಣ, ಡಿಸ್ಕಷನ್ ಮಾಡೋಣ, ನೀವೇ ಹೇಳ್ತೀರಾ. ಸಪೋಸ್ f of x equals to 25 - x². ಇವಾಗ ಹೇಳಿ ವಾಟ್ ಈಸ್ ಇಟ್ಸ್ ಡೊಮೇನ್. ನೀವು ಹೇಳ್ತೀರಾ ಕ್ಲೀನ್ ಆಗಿ ಏನಿರಬೇಕು, x ಅನ್ನೋದು ವಿದಿನ್ -5 to 5 ಇದ್ರೆ ಇದೊಂದು ರಿಯಲ್ ವ್ಯಾಲ್ಯೂ ಕೊಡುತ್ತೆ. ಅದಕ್ಕೆ it is defined for all real numbers x greater than or equals to -5 and less than or equals to 5. ಅದಕ್ಕೆ ಇದರ ಡೊಮೇನ್ ಅನ್ನೋದು -5 to 5 ಆಗುತ್ತೆ. ಔಟ್ಪುಟ್ ಏನ್ ಬರುತ್ತೆ, it is from 0 to 5. so range is 0 to 5. ಸೊ ಇವಾಗ ಇನ್ನೊಂದು ನೀವು ಹೇಳಿ ನೋಡೋಣ. ಕ್ಯಾನ್ ಯು ಟೆಲ್ ಮೀ if f of x is this, square root of 100 minus x². suppose ಇದೇನಾದ್ರೂ ಇದ್ರೆ can you tell me its domain and range? definitely ನೀವು ಹೇಳ್ತೀರಾ. ಈಗ ಇದರ ಡೊಮೇನ್ ಬಂದ್ಬಿಟ್ಟು ಏನಾಗುತ್ತೆ, ಡೊಮೇನ್ is -10 to 10 and range is 0 to 10. yes, so ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ ಕ್ವೆಶ್ಚನ್ ನಂಬರ್ 3. A function f is defined by f of x equals to 2x minus 5. Write down the values of f of 0, f of 7, f of -3. Very simple. ನೋಡಿ f of x equal to 2x minus 5 ಅಂತ ಕೊಟ್ಟಿದ್ದಾರೆ. ಸೊ f of 0 ಅಂದ್ರೆ x ಜಾಗದಲ್ಲಿ 0 ಹಾಕಿ. ಸೊ given f of x equal to 2x minus 5, therefore f of 0 ಅಂದ್ರೆ x ಜಾಗದಲ್ಲಿ 0 ಹಾಕಿ. 2 into 0 minus 5. ಸೊ 2 into 0 ಅಂದ್ರೆ 0 ಆಗುತ್ತೆ, -5. ಸೊ 0 minus 5 is -5. ಅದೇ ತರ f of 7. ಸೊ x ಜಾಗದಲ್ಲಿ 7 ಹಾಕಿ ಇಲ್ಲಿ. ಸೊ 2 into 7 minus 5. ಸೊ 14 minus 5 ಆಗುತ್ತೆ. 14 minus 5 ಅಂದ್ರೆ 9. And last one f of -3. That is 2 into -3 minus 5. So 2 into -3 ಅಂದ್ರೆ -6 ಆಗುತ್ತೆ. ಇದು -5. So -6 minus 5 is -11. Yes. Look at this example. The function t, which maps temperature in degree Celsius into temperature in degree Fahrenheit, and it is defined by t of c equals to 9c by 5 plus 32.
ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಫಂಕ್ಷನ್. ಇದೇನ್ ಮಾಡುತ್ತೆ ಅಂತಂದ್ರೆ ಡಿಗ್ರಿ ಟೆಂಪರೇಚರ್ ಅನ್ನ, ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದನ್ನ ಫ್ಯಾರನೈಟ್ ಗೆ ಕನ್ವರ್ಟ್ ಮಾಡ್ತಕ್ಕಂತ ಇದೊಂದು ಫಂಕ್ಷನ್, ಇದೊಂದು ರಿಲೇಷನ್. ಸೊ ನಮ್ಗೆ ಏನ್ ಬೇಕಾಗಿದೆ ಅಂತಂದ್ರೆ ಫೈಂಡ್ ಟಿ ಆಫ್ 0 ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ ಎಷ್ಟು ಫ್ಯಾರನೈಟ್ ಅಂತ. ಅದೇ ತರ ಸೆಕೆಂಡ್ ಒನ್ ಟಿ ಆಫ್ 28, ಆಮೇಲೆ ಟಿ ಆಫ್ -10 -10 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಫ್ಯಾರನೈಟ್ ಅಂತ. ಆಮೇಲೆ ಕೊನೆಯದಾಗಿ ದ ವ್ಯಾಲ್ಯೂ ಆಫ್ ಸಿ ವೆನ್ ಟಿ ಆಫ್ ಸಿ ಇಸ್ 212 ಅಂದ್ರೆ ನಿಮಗೆ ಫ್ಯಾರನೈಟ್ 212 ಫ್ಯಾರನೈಟ್ ಅಂತಂದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಎಸ್ ನೋಡಿ, ಮೊದಲನೇದು this is your function given. So write this given, you are given this relation between degree Celsius and Fahrenheit. ಇವಾಗ ಮೊದಲನೇದು ಟಿ ಆಫ್ 0 ಬೇಕಾಗಿದೆ, ಅದಕ್ಕೆ ಇದರಲ್ಲಿ ಸಿ ಅನ್ನ 0 ಹಾಕಿ. ಸೊ 9 into 0 by 5 ಇದು 0 ಆಗುತ್ತೆ, ಪ್ಲಸ್ 32 as it is. ಸೊ 0 plus 32 is 32. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂತಂದ್ರೆ 32 ಡಿಗ್ರಿ ಫ್ಯಾರನೈಟ್. ಸೆಕೆಂಡ್ ಒನ್ ಟಿ ಆಫ್ 28 ಕೇಳಿದ್ದಾರೆ. ಸೊ ಸಿ ಜಾಗದಲ್ಲಿ 28 ಹಾಕಿ. ಸೊ 28 ಹಾಕಿದ್ರೆ ಇಲ್ಲಿ ಸಿಂಪ್ಲಿಫೈ ಮಾಡಿ ಎಲ್ಸಿಎಂ ತಗೊಳ್ಳಿ. ಇಲ್ಲಿ 32 into 5 ಅಂದ್ರೆ 160 ಆಗುತ್ತೆ. ಸೊ 252 plus 160 by 5, 28 into 9 ಅಂದ್ರೆ 252 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದಿಸ್ 412 by 5. ಬೇಕಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಥರ್ಡ್ ಒನ್ ಟಿ ಆಫ್ -10 ಅಂದ್ರೆ ಎಷ್ಟು ಅಂತ. ಸೊ ಸಿ ಜಾಗದಲ್ಲಿ -10 ಹಾಕಿ. ಸೊ 9 into -10 by 5 plus 32. ಸೊ ಎಲ್ಸಿಎಂ ತಗೊಳ್ಳಿ, ಅಥವಾ ಇಲ್ಲಿ ಕ್ಯಾನ್ಸಲ್ ಮಾಡೋಣ ನಾವು. ಇಲ್ಲಿ 5 1s 5 2s ಆಯಿತು. ಸೊ ವಾಟ್ ವಿಲ್ ಗೆಟ್, ಯು ವಿಲ್ ಗೆಟ್ 9 into -2 plus 32. ಸೊ 9 into -2 ಅಂದ್ರೆ -18, -18 plus 32 ಅಂದ್ರೆ 14 ಬರುತ್ತೆ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಒನ್, ದಟ್ ಈಸ್ ದಿಸ್. ಅವ್ರು ಹೇಳಿದ್ದಾರೆ if T of C equals to 212, then what is the value of C ಅಂತ ಕೇಳಿದ್ದಾರೆ. ಓಕೆ, ಫೋರ್ತ್ ಒನ್. ಸೊ ಅದಕ್ಕೆ ಇಟ್ ಇಸ್ ಗಿವನ್ ದಟ್ T of C equals to 212 ಕೊಟ್ಟಿದ್ದಾರೆ. ಅದಕ್ಕೆ T of C ಅಂದ್ರೆ 9C by 5 plus 32 equals to 212. ಸೊ ಈ 32 ಅನ್ನ ಈ ಕಡೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಮೂವ್ ಮಾಡಿ. ಸೊ ವಿಲ್ ಗೆಟ್ 9C by 5 equal to 212 minus 32. ಸೊ 9C by 5 ಏನಾಗುತ್ತೆ ನೋಡಿ. ಸೊ ದಿಸ್ ಇಸ್ 212 minus 32 ಅಂದ್ರೆ 180 ಆಗುತ್ತೆ. ಈ 5 ಅನ್ನ ಮೇಲೆ ಕಳಿಸಿ, ಈ 9 ಅನ್ನ ಡೌನ್ ಮಾಡಿ. ಸೊ 9 1s 9, 20s ಆಗುತ್ತೆ. ಸೊ 20 into 5 ಬರುತ್ತೆ, which will get 100. ಇಲ್ಲಿ ನೋಡಬಹುದು ನೀವು, ಇಲ್ಲಿ 9 1s 9, 20s. ಸೊ 25 100 ಅಂತ. ಓಕೆ, ಸೊ ವೆರಿ ಸಿಂಪಲ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ಫೈಂಡ್ ದ ರೇಂಜ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್ಸ್ f of x equals to 2 minus 3x, x belongs to R and x is greater than 0. ನೋಡಿ, f of x equal to ಏನ್ ಕೊಟ್ಟಿದ್ದಾರೆ, 2 minus 3x. ಇದು ಗೊತ್ತಿರಬೇಕು ನಿಮಗೆ. ಇವಾಗ ನೋಡಿ, ಅವ್ರು ಏನ್ ಹೇಳಿದ್ದಾರೆ, x is greater than 0 ಅಂತ ಅವರೇ ಹೇಳಿದ್ದಾರೆ. x must be greater than 0. So begin with this. x is greater than 0. ಆಮೇಲೆ ಇಲ್ಲಿ 2 minus 3x ಇದೆಯಲ್ಲ. ಸೊ ಈ ಫಂಕ್ಷನ್ ಅನ್ನ, ಈ ವೇರಿಯಬಲ್ ಅನ್ನ ನಾವು ಈ ತರ ಕನ್ವರ್ಟ್ ಮಾಡಬೇಕು 2 minus 3x ಗೆ. ಸೊ x ಅನ್ನ ಮೊದಲು 3x ಮಾಡ್ಕೊಳ್ಳೋಣ. ಸೊ ಮಲ್ಟಿಪ್ಲೈ ಬೈ 3 ಮಾಡಿದ್ರೆ ಎರಡು ಬದಿಗೆ ಇದೇನಾಗುತ್ತೆ, 3x ರಿಮೇನ್ಸ್ ಗ್ರೇಟರ್ than 0. x ಗ್ರೇಟರ್ than 0 ಆಗಿರೋದ್ರಿಂದ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x is always greater than 0. ಇದಕ್ಕೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಯಾಕಂದ್ರೆ ಇದು -3x ಇದೆ. ಸೊ ಇದನ್ನ -3x ಮಾಡೋಣ.
ಅಂದ್ರೆ ಇದರ ಅರ್ಥ ಇದನ್ನ ಈ ಕಡೆ ತಗೊಂಡ್ರೆ, ಓಕೆ, ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್, ಈ 0 ನ ಈ ಕಡೆ ಕಳಿಸಿ ಏನಾಗುತ್ತೆ, ಇಟ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್. ಸೊ ಇದರ ಅರ್ಥ ಏನಾಯ್ತು ಈಗ, ದಿಸ್ ಇಂಪ್ಲೈಸ್ ಮೈನಸ್ 3x is ಲೆಸ್ ದನ್ 0. ಇವಾಗ ಇದಕ್ಕೆ ಎರಡು ಬದಿಗೆ 2 ಅನ್ನ ಆಡ್ ಮಾಡೋಣ. 2 ಅನ್ನ ಆಡ್ ಮಾಡಿದ್ರೆ ಇಟ್ ರಿಮೇನ್ಸ್ 2 minus 3x is less than 2. Okay, add 2 on both side. ಸೊ ಇವಾಗ ಏನಾಯ್ತು, ಇದು 2 minus 3x ಅಂದ್ರೆ ನಿಮ್ದು f of x. ಓಕೆ, ಸೊ 2 minus 3x ಅಂದ್ರೆ f of x ಆಗಿರೋದ್ರಿಂದ, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ f of x is less than 2. So this implies fx value ಏನಾಗುತ್ತೆ, less than 2 ಇರೋದ್ರಿಂದ range is less than 2 ಅಂದ್ರೆ it is this interval below 2 ಅಂತ. So range is minus infinity to 2 ಅಂತ. I hope you understood this. Let's move on to another example. ನೋಡಿ, ಇದನ್ನ ನೀವು ಬೇಕಂದ್ರೆ ಕಾಪಿ ಮಾಡ್ಕೊಳ್ಳಿ. Yes. Let's move on to another example. f of x equal to x square plus 2. ಆಮೇಲೆ x is real number ಅಂತ ಹೇಳಿದ್ದಾರೆ. ಸೊ ಇನ್ಪುಟ್ ಏನು ಕೊಡ್ಬೇಕಂತ ಹೇಳಿದ್ದಾರೆ, ಇನ್ಪುಟ್ ಇಸ್ ರಿಯಲ್ ನಂಬರ್ ಅಂತ ಹೇಳಿದರೆ, x ಅಂದ್ರೆ ರಿಯಲ್ ನಂಬರ್. ಸೊ ಇದರ ಔಟ್ಪುಟ್ ಏನ್ ಬರುತ್ತೆ ಅಂತ ಅದು ನಿಮಗೆ ಕಷ್ಟ ಆಗೋದು, ನೇರವಾಗಿ ಬರಲಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಯಾರಿಗಾದ್ರು. ಸೊ ನೋಡಿ ಏನ್ ಮಾಡಿ, ಅವ್ರು ಏನ್ ಹೇಳಿದ್ದಾರೆ, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಅನ್ನೋದು ರಿಯಲ್ ನಂಬರ್ ಇದೆ, ಅದಕ್ಕೆ ಲೆಟ್ ಎಕ್ಸ್ ಬಿ ಎನಿ ರಿಯಲ್ ನಂಬರ್ ಅಂತ ಕನ್ಸಿಡರ್ ಮಾಡಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋದು ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಅನ್ನೋದು ಪಾಸಿಟಿವ್ ಆಗುತ್ತೆ. ನೀವು ಯಾವುದೇ ನೆಗೆಟಿವ್ ಹಾಕಿದ್ರೆ ಅದನ್ನ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ, 0 ಹಾಕಿದಾಗ ಮಾತ್ರ ಅದು 0 ಆಗುತ್ತೆ. ಅದಕ್ಕೆ ಎಕ್ಸ್ ಸ್ಕ್ವೇರ್ ಯೂಸ್ ಟು ಬಿ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0. ಇವಾಗ ಇದಕ್ಕೆ 2 ಅನ್ನ ಆಡ್ ಮಾಡಿ, ಎರಡು ಬದಿಗೆ 2 ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಸೊ ಈ ಕಡೆ 0 ಪ್ಲಸ್ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂದ್ರೆ ಎಫ್ ಆಫ್ ಎಕ್ಸ್. ದಿಸ್ ಇಂಪ್ಲೈಸ್ f of x is greater than or equals to 2 ಅಂತಂದ್ರೆ ಇದರ ಔಟ್ಪುಟ್ ಅನ್ನೋದು ಏನಾಗಿರುತ್ತೆ, ಗ್ರೇಟರ್ than or equals to 2 ಆಗಿರೋದ್ರಿಂದ ಇದರ ರೇಂಜ್ ಏನಾಗುತ್ತೆ, 2 to infinity. ಓಕೆ, 2 ಅನ್ನ ಸೇರಿಸಿ, ಅದಕ್ಕೆ ರೇಂಜ್ ಆಫ್ f is 2 to infinity. ನಾನು ಇನ್ನೊಂದೆರಡು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ನೀವೇ ಹೇಳಬೇಕು. ನೋಡಿ, ಇದನ್ನು ನೋಡ್ಬೋದು ನೀವು. If f of x equal to x and x is real number, then what is its range ಅಂತ ನೋಡಿ. ಇಲ್ಲಿ ಏನಾಗುತ್ತೆ, ಇದು ಐಡೆಂಟಿಟಿ ಫಂಕ್ಷನ್ ಇದೆ. f of x equal to x ಅಂದ್ರೆ x ಏನ್ ಇನ್ಪುಟ್ ಇರುತ್ತೆ ಅದೇ ಔಟ್ಪುಟ್ ಇರೋದ್ರಿಂದ if x is real number then its output is also real number. ಅದಕ್ಕೆ range is r ಅಂತ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ ಅನ್ನ ಡಿಸ್ಕಷನ್ ಮಾಡುವ. ಸೊ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ.